ಮೇಡಮ್ ಎಲ್ಲ ಮಾಹಿತಿ ಈಗ ಬೆಂಗಳೂರು ಭಾರತ್ ಮಾತಾ ಕಿ ಸಂವಿಧಾನ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹಿಂದೂ ವಿರೋಧಿಗಳಿಗೆ ಯಾಕೆ ತಮಗೆ ತಡೆ? ಇದು ಸರ್ಕಾರದ ಹೇಡಿತನ, ನಾಚಿಕೆಗೇಡಿತನ ಅಂತ ಹೇಳ್ತಾ ಇದ್ದೇನೆ. ಇವತ್ತು ಪೊಲೀಸ್ ಇಲಾಖೆಯನ್ನು ಮುಂದ್ಗಡೆ ಮಾಡಿ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನು ಹನನ ಮಾಡ್ತಾ ಇದ್ದಾರೆ. ಇವರು ನಾಚಿಕೆ ಆಗಬೇಕು ಸರ್ಕಾರಕ್ಕೆ. ಈ ರೀತಿಯಾಗಿ ಇವತ್ತು ಒಂದು ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡೋದಕ್ಕೆ, ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ಹೋಗಿ ದರ್ಶನ ಮಾಡೋದಕ್ಕೆ ಅಡೆತಡೆ ಮಾಡ್ತಾ ಇದ್ದಾರೆ. ಇವತ್ತು ನಾಚಿಕೆ ಆಗೋದಿಲ್ವ ಸರ್ಕಾರಕ್ಕೆ? ಇವತ್ತು ನಾವು ಇವತ್ತು ಹೇಳಿದಂಥದ್ದು ಇಷ್ಟೇ, ಸುಪ್ರೀಂ ಕೋರ್ಟ್ ಆದೇಶದ ಪಾಲನೆ ಆಗಬೇಕು. ಸುಪ್ರೀಂ ಕೋರ್ಟಿನ ಏನೊಂದು ನ್ಯಾಯಾಂಗದ ಒಂದು ಗೌರವ ಇದೆ, ಅದನ್ನು ಉಳಿಸೋದ್ರ ಸಲುವಾಗಿ, ಸಂವಿಧಾನ ಸಲುವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮನ್ನು ತಡಿತಾ ಇದ್ದೀರಿ, ನಮ್ಮನ್ನು ತಡಿತಾ ಇದ್ದೀರಿ. ಇವತ್ತು ಯಾರು ಸಂವಿಧಾನ ವಿರೋಧಿ ಇದ್ದಾರೆ, ಕಾನೂನು ವಿರೋಧಿ ಇದ್ದಾರೆ, ಮಸೀದಿಯಿಂದ ದಿನಕ್ಕೆ 5 ಸರಿ ನಮಾಜ್ ಮಾಡಿಕೊಂಡು ಇಡೀ ಸಮಾಜದ ಅಶಾಂತಿ ಮಾಡ್ತಾ ಇದ್ದಾರೆ. DJ ಹಳ್ಳಿ, GJ ಹಳ್ಳಿ ಅಂತ ಗಲಭೆಗಳಿಗೆ, ಹುಬ್ಬಳ್ಳಿಯ ಗಲಭೆಗಳಿಗೆ ಯಾವ ಮಾಹಿತಿಗಳನ್ನು ನೀವು ಉಪಯೋಗಿಸಿದ್ದಾರೆ ಅವರಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದೀರಿ. ಇವತ್ತು ದೇವಸ್ಥಾನದವರು ನಿಮಗೆ ಅನುಮತಿಯನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ನೀವು ನೋಡಿ, ದೇವಸ್ಥಾನದವ್ರ ಮೇಲೆ ಎಷ್ಟು ಒತ್ತಡ ಹಾಕಿದ್ದಾರೆ ನಮ್ಗೆ ಗೊತ್ತಿದೆ. ದೇವಸ್ಥಾನದವರು ನಿನ್ನೆ ನಮ್ಮ ಜೊತೆಗೆ ಕ್ಲಿಯರ್ ಆಗಿ ಮಾತಾಡಿದ್ದಾರೆ, ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇವತ್ತು ಇವರು ಮಾಡಿದಂಥ ಒತ್ತಡಕ್ಕೆ, ಪೊಲೀಸ್ ಇಲಾಖೆಯ ಒತ್ತಡಕ್ಕೆ, ಸರ್ಕಾರದ ಒತ್ತಡಕ್ಕೆ ಇವತ್ತು ಪಾಪ ಆ ದೇವಸ್ಥಾನದವರು ಈ ರೀತಿಯಾಗಿ ಹೇಳಿರ್ತಾರೆ. ಎಲ್ಲ ಕಡೆ ಮಾಡಿದ್ದಾರೆ, ಇಲ್ಲಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಈ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡಿದ್ದಾರೆ. ಈ ಗಂಡಸ್ತನೇ, ಈ ತಾಕತ್ತನ್ನು ಮಸೀದಿ ಮೇಲಿನ ಮೈಕ್ ತೆಗೆಯೋದಕ್ಕೆ ತೋರಿಸಿದ್ರೆ ಸರ್ಕಾರಕ್ಕೆ ನಾವು ಹೆಡ್ಸ್ ಆಫ್ ಹೇಳ್ತಾ ಇದ್ವಿ. ಇವತ್ತು ಹಿಂದೂ ಸಮಾಜದ ಮೇಲೆ ಈ ರೀತಿ ದೌರ್ಜನ್ಯ ಮಾಡ್ತಾ ಇದ್ದಾರೆ.